ಬಳ್ಳಾರಿ ಕಾರಾಗೃಹದಲ್ಲಿದ್ದಾರೆ ಆರೋಪಿ ದರ್ಶನ್. ಬಳ್ಳಾರಿ ಜೈಲು ಸೇರಿದ ನಂತರದಲ್ಲಿ ಈಗ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಒಂಟಿ ಸೆಲ್ನಲ್ಲಿ ದರ್ಶನ್ ಏಕಾಂಗಿ ಆಗಿದ್ದಾರೆ. ನಿನ್ನೆ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಗಣೇಶನ ದರ್ಶನ ಇಲ್ಲ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ಕಾರಣಕ್ಕೆ ದರ್ಶನ ಇಲ್ಲ. ಬಳ್ಳಾರಿ ಜೈಲಿನಲ್ಲಿ ನಿನ್ನೆ ಗಣೇಶ ಚತುರ್ಥಿಯ ಸಂಭ್ರಮ, ಆದರೆ ಅದರಲ್ಲಿ ದರ್ಶನ್ ಭಾಗಿಯಾಗಿಲ್ಲ. ಕಾರಾಗೃಹದಲ್ಲಿ ಇತರ ಕೈದಿಗಳಿಗೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ. ಆದರೆ ದರ್ಶನ್ಗೆ ಮಾತ್ರ ಈ ವಿಘ್ನೇಶ್ವರನ ದರ್ಶನ ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಜೈಲ್ ಮೆನುವಿನ ಪ್ರಕಾರ ಫಲಾವನ್ನ ಸೇವಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಗಣೇಶ ಚತುರ್ಥಿಯ ಸಂಭ್ರಮ ಎಲ್ಲ ಕಡೆಗಳಲ್ಲೂ ಕೂಡ. ಅದರ ಜೊತೆಯಲ್ಲಿ ಜೈಲುಗಳಲ್ಲೂ ಕೂಡ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ. ಒಂದಷ್ಟು ನಿಯಮವನ್ನು ಅನುಸರಿಸಿ ಅಲ್ಲೂ ಕೂಡ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ. ಆದರೆ ಒಂಟಿ ಸೆಲ್ನಲ್ಲಿರುವಂಥ ಕಾರಣ, ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂಥ ಕಾರಣ, ಬೇರೆಯವರ ಜೊತೆಗೆ ಬೆರೆಯೋದಕ್ಕೆ ಬಿಡ್ತಾ ಇರದೇ ಇರೋ ಕಾರಣ ದರ್ಶನ್ ನಿನ್ನೆ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ಎಲ್ಲ ಕಡೆಗಳಲ್ಲೂ ಗಣೇಶ ಹಬ್ಬದ ಸಂಭ್ರಮ, ಆದರೆ ದರ್ಶನ್ ಮಾತ್ರ ಈ ಗಣೇಶ ಹಬ್ಬದಲ್ಲಿ ಜೈಲಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಹೌದು ಅಶ್ವಿನಿ, ಈ ಒಂದು ಕೊಲೆ ಆರೋಪಿ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಸುಮಾರು 13 ದಿನಗಳೇ ಕಳೆದಿದೆ. ಈ ಅವಧಿಯಲ್ಲಿ ಅವರು ಏಕಾಂಗಿಯಾಗಿ 15ನೇ ಸೆಲ್ನಲ್ಲಿ ಮುದ್ದೆ ಮುರಿಯುವ ಮೂಲಕ ತಮ್ಮ ಮನಸ್ಥಿತಿಯನ್ನೇ ಬದಲಿಸಿಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ. ರಾಜ್ಯಾತಿಥ್ಯ ನೀಡಿದಂತಹ ಬೆಂಗಳೂರು ಜೈಲಿನ ಆಟ ಬಳ್ಳಾರಿ ಜೈಲಲ್ಲಿ ನಡೆಯೋದಿಲ್ಲ. ಸಾದಾ ಸೀದಾ ಇತರೆ ಕೈದಿಗಳಂತೆಯೇ ಇರಬೇಕಾದಂತಹ ಪರಿಸ್ಥಿತಿ ದರ್ಶನ್ ಅವರಿಗೆ ಒದಗಿ ಬಂದಿರುವುದು ಎಲ್ಲೋ ಒಂದು ಕಡೆ ಮುಳುವಾಗಿದೆ. ಅವರಿಗೆ ವೈಯಕ್ತಿಕವಾಗಿ ಮುಳುವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ದರ್ಶನ್ ಈ ಕೊಲೆ ಆರೋಪಿ ಎನ್ನುವುದು ಒಂದು ಹಂತವಾದರೆ ಉಳಿದ ಕೈದಿಗಳು ಸಹ ಇವರನ್ನು ಯಾವುದೇ ಕಾರಣಕ್ಕೂ ಕ್ಯಾರೆ ಎನ್ನದಂತಹ ಪರಿಸ್ಥಿತಿ ಉಂಟಾಗಿದೆ. ಒಂದು ಹಂತದಲ್ಲಿ ಹೀರೋ ಆಗಿ ರೀಲ್ ಲೈಫ್ ಅಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಸೃಷ್ಟಿಕೊಂಡಿರತಕ್ಕಂತಹ ವ್ಯಕ್ತಿ ಯಾವುದೋ ಒಂದು ಕೆಲಸಕ್ಕೆ ಬರಾದಂತಹ ವಿಚಾರದಿಂದಾಗಿ ಅಮಾಯಕ ಅಭಿಮಾನಿ ರೇಣುಕಾ ಸ್ವಾಮಿಯ ಕೊಲೆ ಮಾಡಿರುವುದನ್ನು ಯಾರು ಸಹ ಒಪ್ಪುವಂತಹ ಸ್ಥಿತಿಯಲ್ಲಿ ಬಳ್ಳಾರಿ ಜೈಲಲ್ಲಿರತಕ್ಕಂತಹ ಕೈದಿಗಳು ಮತ್ತು ಜೈಲಾಧಿಕಾರಿಗಳು ಇದ್ದಾರೆ. ಈ ಕಾರಣದಿಂದಾಗಿ ಈ ಒಂದು ಗಣೇಶ ಚತುರ್ಥಿಯ ಅಂಗವಾಗಿ ನಿನ್ನೆ ಈ ಒಂದು ಜೈಲಿನ ಗೋಡೆ ಒಳಗೇನೆ ಪ್ರತಿ ವರ್ಷದಂತೆಯೇ ಗಣೇಶನನ್ನು ಒಂದು ಸ್ಥಾಪನೆ ಮಾಡಲಾಯಿತು. ಆ ಸ್ಥಾಪನೆಯ ಜೊತೆಗೆ ವಿವಿಧ ರೀತಿಯಾದಂತಹ ಪೂಜೆ ಕೈಂಕರ್ಯಗಳನ್ನು ಸಹ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಎಲ್ಲಾ ಕೈದಿಗಳು ಸಹ ಪಾಲ್ಗೊಂಡಿದ್ದರು. ಈ ಒಂದು ದರ್ಶನ್ ಅವರಿಗೆ ಯಾವುದೇ ರೀತಿ ಪಾಲ್ಗೊಳ್ಳಲು ಅವಕಾಶವನ್ನು ಜೈಲಾಧಿಕಾರಿಗಳು ನೀಡಲಿಲ್ಲ. ಇಷ್ಟೇ ಅಲ್ಲದೆ ಮತ್ತೊಂದು ವಿಚಾರ ಇಲ್ಲಿ ಬೆಳಕಿಗೆ ಬಂದಿರುವುದೇನೆಂದರೆ, ಮೌನಿಯಾಗಿ ಈ ಒಂದು 15ನೇ ಸೈಲ್ನಲ್ಲಿ ಮುದ್ದೆ ಮುರಿಯುತ್ತಿರತಕ್ಕಂತಹ ದರ್ಶನ್ಗೆ ಈ ಒಂದು ಬುದ್ಧಿ ಎನ್ನುವುದು ಮಂಕಾಗಿದೆ ಎಂದು ಹೇಳಬಹುದು. ಯಾರ ಜೊತೆ ಮಾತನಾಡಲು ಅವಕಾಶ ಇಲ್ಲದಂತೆ ಆಗಿದೆ. ಈ ಒಂದು ವಾರ್ಡರ್ಗಳಿಗೆ ಬಾಡಿ ವಾರೆಂಟ್ ಕ್ಯಾಮೆರಾಗಳನ್ನು ಅಳವಡಿಸಿರುವುದರಿಂದಾಗಿ ಯಾವುದೇ ಅಗತ್ಯತೆಗಳನ್ನು ಸಹ ಪೂರೈಸಿಕೊಳ್ಳಲು ಆಗದಂತಹ ಪರಿಸ್ಥಿತಿಗೆ ಉಂಟಾಗಿದೆ. ಇದರ ನಡುವೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಮತ್ತಷ್ಟು ಕುಗ್ಗಿ ಹೋಗಿರುವ ದರ್ಶನ್ ಅನ್ನು ನೋಡುಗರು ಸಾಧಾರಣವಾಗಿ ಈ ರೀತಿಯ ಪರಿಸ್ಥಿತಿ ಬಂದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಯಾರೊಬ್ಬರು ತಪ್ಪು ಮಾಡೋದಿಲ್ಲ. ಇದು ಸರಿಯಾದಂತಹ ವ್ಯವಸ್ಥೆ ಆಗಿದೆ ಬಳ್ಳಾರಿ ಜೈಲಲ್ಲಿ ಎಂದು ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.